ಪಹಲ್ಗಾಮ್ನಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ 26ಕ್ಕೂ ಹೆಚ್ಚು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಕೊಂದಿರುವಂತಹ ವಿಚಾರ. ಈ ಸುದ್ದಿ ತಿಳಿದಂತೆ ಸೌದಿ ಪ್ರವಾಸದಲ್ಲಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ದೇಶಕ್ಕೆ ಈಗಾಗಲೇ ವಾಪಸ್ಸಾಗಿದ್ದಾರೆ. ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈಗಾಗಲೇ ಕಾಶ್ಮೀರವನ್ನು ತಲುಪಿದ್ದಾರೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ದೆಹಲಿಗೆ ಬಂದಿಳಿಯುತ್ತಿದ್ದಂತೆ ಪ್ರಧಾನಿ ಮೋದಿ ಹೈ ಲೆವೆಲ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಉಗ್ರರ ದಾಳಿ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗಾಗಲೇ ಸಭೆ ನಡೀತಾ ಇದೆ. ದೆಹಲಿಯ ಮೋದಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಅನ್ನು ಕರೆಯಲಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಥವಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇವರೆಲ್ಲರ ಜೊತೆಯಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಜೊತೆಗೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಘಟನೆಯ ಬಗ್ಗೆ ಮೋದಿಗೆ ಸಂಪೂರ್ಣ ವಿವರಣೆಯನ್ನು ನೀಡಿದ್ದಾರೆ ದೋವಲ್ ಮತ್ತು ಜೈಶಂಕರ್. ಏನು ನಡೀತು, ಹೇಗಾಯಿತು, ಎಲ್ಲ ವಿವರವನ್ನು ಪ್ರಧಾನಿ ಮೋದಿ ಅವರು ಈಗಾಗಲೇ ಪಡ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಒಂದು ಸ್ಟೇಟ್ಮೆಂಟನ್ನು ಮೋದಿ ಅವರು ಕೊಟ್ಟಿದ್ದಾರೆ. ಹಮ್ ಬದಲಾ ಲೇಂಗೆ, ಅಂದರೆ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ, ನಾವು ಯಾರನ್ನೂ ಬಿಡಲ್ಲ ಅಂತ. ಪುಲ್ವಾಮಾ ಅಟ್ಯಾಕ್ ಆದಂತಹ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಇದೇ ಶಪಥವನ್ನು ಮಾಡಿದರು. ಅದಕ್ಕೆ ಪೂರಕವಾಗಿ ಆ ಘಟನೆಗೆ ಕಾರಣರಾದಂತಹವ್ರನ್ನ ಹೆಡೆಮುರಿ ಕಟ್ಟುವಲ್ಲಿ ಸಫಲರಾಗಿದ್ದರು. ಅವರಿದ್ದ ಜಾಗಕ್ಕೆ ಹೋಗಿ ಬಾಂಬನ್ನು ಹಾಕಿ ಅವರನ್ನು ಕೊಲ್ಲುವಂತಹ ಕೆಲಸಗಳಾಗಿತ್ತು. ಈಗಲೂ ಇಡೀ ದೇಶದಲ್ಲಿ ಎಲ್ಲ ಕಡೆಯಿಂದ ಕೇಳಿಬರ್ತಾ ಇರತಕ್ಕಂಥ ಒಂದೇ ಧ್ವನಿ, ಇವರು ಯಾರನ್ನೂ ಬಿಡಬೇಡಿ. ಈ ದುಷ್ಕೃತ್ಯವನ್ನು ನಡೆಸಿದಂತಹ, ಈ ಪೈಶಾಚಿಕ ಕೃತ್ಯವನ್ನು ನಡೆಸಿದಂತಹ ಉಗ್ರರು ಅವರು ಯಾರಿದ್ದಾರೆ ಅವರನ್ನು ಅದೇ ಜಾಗದಲ್ಲೇ ಕೊಲ್ಲಬೇಕು. ಇದು ದೇಶದ ಆಗ್ರಹ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಪ್ರಧಾನಿ ಮೋದಿ ಅವರು ಈಗ ದೇಶಕ್ಕೆ ವಾಪಸ್ಸಾಗಿದ್ದಾರೆ. ಹೈ ಲೆವೆಲ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಏನಾದರೂ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆಯಾ? ಇಮ್ಮಿಡಿಯೇಟ್ ಆಕ್ಷನ್ ನಿರೀಕ್ಷಿಸಬಹುದಾ ಅಂತ? ಖಂಡಿತವಾಗ್ಲೂ ಕೂಡ ಈಗ ಮಹತ್ವದ ಮಾತುಕತೆ ಕೂಡ ಆಗುತ್ತೆ. ಈಗಾಗಲೇ 2 ದಿನಗಳ ಪ್ರವಾಸವನ್ನು ಮೊಟಕುಗೊಳಿಸಿ ಮತ್ತೆ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ನಿನ್ನೆ ಘಟನಾ ಸ್ಥಳಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ರು. ಜೊತೆಗೆ ಅಲ್ಲಿ ಭದ್ರತಾ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಭದ್ರತಾ ಸೇನಾ ಪಡೆಗಳ ಮುಖ್ಯಸ್ಥರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು. ಸೊ ಘಟನೆ ಹೇಗಾಯಿತು, ಜೊತೆಗೆ ಯಾವ ಅಂಶಗಳು ಘಟನೆಗೆ ಕಾರಣ ಆಯಿತು, ಅಲ್ಲಿ ಭದ್ರತಾ ವಿಚಾರವಾಗಿ ನಾವು ಎಡವಿದ್ದು ಎಲ್ಲಿ ಅನ್ನುವಂಥ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥ ಪ್ರಯತ್ನಗಳು ಕೂಡ ಆಯಿತು. ಜೊತೆಗೆ ಭದ್ರತಾ ಸೇನಾ ಪಡೆಗಳಿಂದ ಅಥವಾ ಮುಖ್ಯಸ್ಥರಿಂದ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಮುಂದೆ ನಾವೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ನಿರ್ಧಾರಗಳು ಕೂಡ ಆಗುತ್ತೆ. ಇವತ್ತು ಉನ್ನತ ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸ್ತಾರೆ. ಜೊತೆಗೆ ರಕ್ಷಣಾ ಇಲಾಖೆ ಸಚಿವರು, ಗೃಹ ಸಚಿವರು, ಜೊತೆಗೆ ವಿದೇಶಾಂಗ ಸಚಿವರು ಎಲ್ಲರನ್ನ ಸೇರಿಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನು ನಡೆಸ್ತಾರೆ. ಮುಂದಿನ ಬೆಳವಣಿಗೆಗಳು ಹೇಗಿರುತ್ತೆ, ಈಗಾಗಲೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಈ ಒಂದು ಘಟನೆ ಏನಾಗಿದೆ, ಇದಕ್ಕೆ ನಾವು ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಕೂಡ ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ತಕ್ಕವಾಗಿ ಉತ್ತರವನ್ನು ಕೊಡುವಂಥ ಪ್ರಯತ್ನಗಳು ಕೂಡ ಆಯಿತು. ಇವತ್ತು ಅಮಾಯಕ ಪ್ರವಾಸಿಗರನ್ನು ಕೊಂದಂತಹ ಉಗ್ರರನ್ನು ಮಟ್ಟ ಹಾಕ್ತೀವಿ ಅನ್ನುವಂತಹ ಶಪಥವನ್ನು ಮಾಡಿದ್ದಾರೆ. ಉಗ್ರರ ಉಪಟಾಳಕ್ಕೆ ಬ್ರೇಕನ್ನು ಹಾಕಬೇಕು, ಅವರನ್ನು ಮಣ್ಣು ಮಾಡಬೇಕು. ಆ ನಂತರ ಇತರೆ ರಾಷ್ಟ್ರಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂತಹ ಪ್ರಯತ್ನ ಅಥವಾ ಒಂದು ನಿರ್ಧಾರವನ್ನು ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ಸೊ ಈಗಾಗಲೇ ಒಂದಿಷ್ಟು ಮಾತುಕತೆಗಳನ್ನು ಮಾತನಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗುತ್ತೆ. ಅದರ ಜೊತೆಗೆ ಭದ್ರತಾ ಸೇನಾ ಪಡೆಗಳ ಮುಖ್ಯಸ್ಥರಿಂದ ಆಯಾ ಒಂದು ರೆಜಿಮೆಂಟ್ಗಳಲ್ಲಿ, ಆಯಾ ಒಂದು ಭಾಗದಲ್ಲಿ ಭದ್ರತೆಯ ವಿಚಾರದಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಾರ್ವಜನಿಕವಾಗಿ ಬಂದು ಗುಂಡು ಹಾರಿಸ್ತಾರೆ ಅಂದರೆ ಭದ್ರತಾ ಪಡೆಗಳ ವೈಫಲ್ಯ ಏನಾದರೂ ಅಲ್ಲಿ ಇದ್ವಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ಪಡೆಯಲಿದ್ದಾರೆ. ಜೊತೆಗೆ ಕಂಪ್ಲೀಟ್ ಆಗಿ ಭದ್ರತಾ ವ್ಯವಸ್ಥೆಯನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುವಂತಹ ಒಂದಿಷ್ಟು ಗಂಭೀರ ಚಿಂತನೆಗಳು, ನಿರ್ಧಾರಗಳು ಕೂಡ ಈ ಒಂದು ಮಹತ್ವದ ಸಭೆಯಲ್ಲಿ ಆಗುತ್ತೆ. ಅರವಿಂದ್.